ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವು ಆರಾಮದ್ವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಮಹಿಳೆಯರಿಗೆ ತುಂಬ ಉಪಯೋಗವಾಗುವ ವಿಡಿಯೋ ಆಗಿದೆ. ಇಂದು ನಾವು ರಾಣೆಬೆನ್ನೂರಿನಲ್ಲಿರುವ ಸಾಲ್ಮನಿ ಆಸ್ಪತ್ರೆ ಹತ್ತಿರ ಮೆಡ್ಲೇರಿ ರೋಡ್ನಲ್ಲಿರುವ ಕ್ರಿಯೇಟಿವ್ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ್ದೆವು. ಇಲ್ಲಿ ಮಹಿಳೆಯರಿಗೆ ಕಂಪ್ಯೂಟರ್, ಹೊಲಿಗೆ ತರಬೇತಿ, ಸಾರಿ ಕುಚ್, ಆರಿ ವರ್ಕ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗನ್ನು ಹೇಳಿಕೊಡಲಾಗುತ್ತದೆ. ಈ ಸಂಸ್ಥೆಯು ತುಂಬ ಚೆನ್ನಾಗಿದೆ. ಈ ಸಂಸ್ಥೆ ಸಾವಿರಾರು ಜನರಿಗೆ ಈಗ ತರಬೇತಿಯನ್ನು ನೀಡುವುದರ ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಸ್ವಂತ ಉದ್ಯೋಗವನ್ನು ಸಹ ತಾವೇ ಒದಗಿಸಿಕೊಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ತುಂಬ ಒತ್ತು ಕೊಟ್ಟಿದ್ದಾರೆ. ಇಲ್ಲಿ CCTV ಹಾಕಿಸಲಾಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಮತ್ತು ಸ್ಟೂಡೆಂಟ್ಸ್ಗಳಿಗಾಗಿ ಒಳ್ಳೆಯ ಫ್ಯಾನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಹೇಳ್ತಕ್ಕಂಥ ತರಬೇತಿಯನ್ನು ನೀಡ್ತಕ್ಕಂತಹ ಮಹಿಳೆಯರೇ ಇದ್ದಾರೆ. ಸರ್ ತುಂಬ ಫ್ರೆಂಡ್ಲಿಯಾಗಿ ಇದ್ದಾರೆ ಮತ್ತು ಇಲ್ಲಿ ತರಬೇತಿ ನೀಡ್ತಕ್ಕಂಥ ಮೇಡಮರಂತೂ ಪ್ರತಿಯೊಬ್ಬರು ಸ್ಟೂಡೆಂಟ್ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ದಾರೆ. ನೀವು ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ನಿಮಗೆ ಭೇಟಿ ನೀಡಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರ ನಂಬರನ್ನು ಡಿಸ್ಪ್ಲೇಯಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸಲ ಈ ಸಂಸ್ಥೆಗೆ ಭೇಟಿ ನೀಡಿದರೆ ಎಲ್ಲ ರೀತಿಯ ತರಬೇತಿ ಸಿಗುತ್ತದೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ ಹೇಳಿ. ಇಲ್ಲಿ ನಾನು ಕ್ರಿಯೇಟಿವ್ ಶಿಕ್ಷಣ ಸೇವಾ ಸಂಸ್ಥೆಯಲ್ಲಿ ಒಬ್ಬ ಟೈಲರಿಂಗ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕ್ರಿಯೇಟಿವ್ ಶಿಕ್ಷಣ ಸೇವಾ ಸಂಸ್ಥೆ ಒನ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಮಾನ್ಯತೆ ಪಡೆದಿರುವ ಸಂಸ್ಥೆ. ISO ಪ್ರಮಾಣಿತ ಸರ್ಟಿಫಿಕೇಟ್ ನಾವು ಮಕ್ಕಳಿಗೆ ಇಶ್ಯೂ ಮಾಡ್ತೀವಿ. ISO ಪ್ರಮಾಣಿತ ಸರ್ಟಿಫಿಕೇಟ್ ನಾವು ಮಕ್ಕಳಿಗೆ ಇಶ್ಯೂ ಮಾಡ್ತೀವಿ. ಇದು ಇಷ್ಟ ಆಯ್ತ್ರಿ. ಇದರಲ್ಲಿ ಏನೇನಂದ್ರೆ, ತರಬೇತಿಯಲ್ಲಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ನಲ್ಲಿ ಹೊಲಿಗೆ ತರಬೇತಿ, ಡಿಸೈನಿಂಗ್, ಆರಿ ವರ್ಕ್, ಸಾರಿ ಕುಚ್ಚು ಇಷ್ಟೆಲ್ಲ ಸೇರಿ ಒಂದು ಕೋರ್ಸ್. ಅದಕ್ಕೆ ನಾವು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಮಾಡಿದ್ರೆ ಇಲ್ಲಪ್ಪ ಅಂದ್ರೆ ಒಬ್ಬರು ವಿದ್ಯಾರ್ಥಿಗಳು ಬರೀ ಬೇಸಿಕ್ ಹೊಲಿಗೆ ತರಬೇತಿಗೆ ಮಾತ್ರ ಅಡ್ಮಿಷನ್ ಮಾಡ್ತಿರ್ತಾರೆ, ಅವರು ಡಿಸೈನಿಂಗ್ ಮಾತ್ರ ಮಾಡ್ತಿರ್ತಾರೆ. ಬೇಸಿಕ್ ಎಲ್ಲ ಬರೋರೇನೆ. ಟೈಲರಿಂಗ್ ಅಂದ್ರೆ ಒಂದು ವೃತ್ತಿ ತರಬೇತಿ ಅಂತ. ವೃತ್ತಿ ತರಬೇತಿ ಹೆಣ್ಮಕ್ಳ ವೃತ್ತಿ ತರಬೇತಿ. ಆ ವೃತ್ತಿ ತರಬೇತಿಗೆ ಟೈಲರಿಂಗ್ ನಾವು ಥಿಯರಿ ಕ್ಲಾಸ್ ಈ ರೂಮ್ ಅಲ್ಲಿ ಮಾಡ್ತೀವಿ ಮೇಡಮ್. ಇಲ್ಲೇ ಇದು ಥಿಯರಿ ಕ್ಲಾಸ್. ಥಿಯರಿ ಕ್ಲಾಸ್ ಇದು. ಇಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಥಿಯರಿ ಕ್ಲಾಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ ಮೇಡಮ್, ಪ್ರಾಕ್ಟಿಕಲ್. ಇಲ್ಲಿ ಕಟಿಂಗ್ ಸೆಕ್ಷನ್, ಪ್ರಾಕ್ಟಿಕಲ್ ಎಲ್ಲ ಇಲ್ಲೇ ಹೊಲಿಸೋದು ಮಾಡೋದಿಲ್ಲ ಮೇಡಮ್ ನಾವು. ಆಮೇಲೆ ಆರಿ ವರ್ಕ್ ನಮ್ಮಲ್ಲಿ 11 ಮಷಿನ್ ಇದಾವೆ ಮೇಡಮ್. ಇಲ್ಲಿ 11 ಮಷಿನ್ ಇದಾವೆ. ಆಮೇಲೆ ಆರಿ ವರ್ಕ್ ಕ್ಲಾಸ್ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಆ ಕಡೆ ಬೇಕಾದ್ರೂ ಮಾಡ್ಕೊಂತೀವಿ, ಇಲ್ಲೇ ಬೇಕಾದ್ರೂ ಮಾಡ್ಕೊಂತೀವಿ. ಇದು ಆರಿ ವರ್ಕ್. ಇನ್ ಮಷಿನ್ ಎಂಬ್ರಾಯ್ಡ್ರಿಂಗ್ ಬೇಕಂದ್ರೆ ಅದೆಲ್ಲ ಮುಗಿದ್ಮೇಲೆ ಮಷಿನ್ ಎಂಬ್ರಾಯ್ಡ್ರಿಂಗ್ ಹೇಳ್ಕೊಡ್ತೀವಿ. ಎಂಬ್ರಾಯ್ಡ್ರಿಂಗ್ ಮಷಿನ್ ಇದು ರಾಲ್ಸನ್ ಮಷಿನ್ ಮೇಡಮ್, ಡರ್ಬಿ. ಇದು ಎಂಬ್ರಾಯ್ಡ್ರಿಂಗ್ ಮಷಿನ್ ಎಂಬ್ರಾಯ್ಡ್ರಿಂಗ್ ಕೂಡ ಹೇಳ್ಕೊಡ್ತೀವಿ. ಎಲ್ಲ ಕೋರ್ಸ್ಗಳಿಗೂ ಬೇರೆ ಬೇರೆ ಫೀಸ್ ಇದೆ. ಸ್ವಾವಲಂಬಿಯಾಗಿ ಬದುಕಲು ಒಂದು ಸಹಾಯ ಮಾಡುವ ವೃತ್ತಿ ತರಬೇತಿ. ಸ್ವಾವಲಂಬಿಯಾಗಿ ಬದುಕ್ಬೇಕು. ಅವರು ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅದರಿಂದ ಅವ್ರು ದುಡಿಮೆ ಮಾಡಿ ಅವ್ರ ಜೀವನವನ್ನು ಸಾಗಿಸಲು ಅದೊಂದು ವೃತ್ತಿ ಸಹಾಯ ಮಾಡ್ತದೆ ಮೇಡಮ್. ದರದಲ್ಲಿ ನಮ್ಮ ಕ್ರಿಯೇಟಿವ್ ಇನ್ಸ್ಟಿಟ್ಯೂಟ್ ಶಿಕ್ಷಣ ಸೇವಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಉತ್ತಮ ಗುಣಮಟ್ಟದಲ್ಲಿ ನಾವು ನೀಡ್ತೇವೆ. ಆಮೇಲೆ ರಿಯಾಯಿತಿ ದರದಲ್ಲಿ ಫೀಸ್ ಅನ್ನ ಕಲೆಕ್ಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವ್ರಿಗೆ ಒಮ್ಮಕ್ಲೆ ಕೊಡೋದಾಗ್ಲಿಲ್ಲ ಅಂದ್ರೆ ಅವ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿ ಕಲಿಬಹುದು. ನಾವು ಟೈಲರಿಂಗ್ ಅಲ್ಲಿ ಅವ್ರ ಮಷಿನ್ ಹ್ಯಾಂಡ್ಲಿಂಗ್ ಬರುತ್ತೆ ಎಲ್ಲ ಫಸ್ಟ್ ನೋಡ್ತೇವೆ ಮೇಡಮ್. ಮಷಿನ್ ಹ್ಯಾಂಡ್ಲಿಂಗ್ ಬರ್ತಾ ಇತ್ತು ಅಂದ್ರೆ ಅವ್ರಿಗೆ ಹೇಮಿಂಗ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಒಂದ್ ವೇಳೆ ಮಷಿನ್ ಹ್ಯಾಂಡ್ಲಿಂಗ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ 2 ದಿನ ಮಷಿನ್ ಹ್ಯಾಂಡ್ಲಿಂಗ್ ಮಾಡ್ತೇವೆ. ಅಂದ್ರೆ ಮಷೀನ್ ಆಪರೇಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಸುಲಭ ಹೊಲಿತಾರೆ. ಅದಕ್ಕೆ ಅವ್ರಿಗೆ ಮೊದ್ಲು ಮಷಿನ್ ಹ್ಯಾಂಡ್ಲಿಂಗ್ ಮಾಡ್ತೀವಿ. ಆಮೇಲೆ ಅಲ್ಲಿಂದ ನಾವು ಹೇಮಿಂಗ್ ಹೇಳ್ಕೊಟ್ಟು ಹೇಮಿಂಗ್ ಇಂದ ಸ್ಟಾರ್ಟ್ ಮಾಡಿ ಸಾದಾ ಬ್ಲೌಸ್ ವರೆಗೂ ಬೇಸಿಕ್ ತರಬೇತಿ ನೀಡ್ತೀವಿ. ಬೇಸಿಕ್ ತರಬೇತಿ ಸಾದಾ ಬ್ಲೌಸ್ ವರೆಗೂ. ಆಮೇಲೆ ಅದು ಮುಗಿದ್ಮೇಲೆ ಅವರು ಡಿಸೈನಿಂಗ್ ಬೇಕಾದ್ರೆ ಅಡ್ಮಿಷನ್ ಮಾಡಿಸ್ಕೋಬಹುದು. ಅದಕ್ಕ ಮತ್ತೆ ಸಪರೇಟ್ ಆಗಿ ಫೀಸ್ ಇರುತ್ತೆ. ಡಿಸೈನಿಂಗ್ ಬೇಕಾದ್ರೆ ಅಡ್ಮಿಷನ್ ಮಾಡಿಸ್ಕೋಬಹುದು. ಇಲ್ಲಪ್ಪ ನಮ್ಗೆ ಇಷ್ಟೇ ಸಾಕು ಅಂತಂದ್ರೆ ಅಲ್ಲಿಗೆ ಹೋದ್ರೆ ಹೋಗ್ಬಿಟ್ಟು ಹೌದು ಅದಕ್ಕೆಲ್ಲ ಕಚ್ಚಾ ಸಾಮಗ್ರಿಗಳು ನೀವೇ ತರಬೇಕು.
ಹೊಲಿಗೆ ತರಬೇತಿಗೆ ಏನೇನ್ ಬೇಕಾಗಿರುತ್ತೆ, ಕತ್ರಿ, ಟೇಪು, ಪೆನ್ನು, ಪೆನ್ಸಿಲ್, ಪ್ರಾಕ್ಟಿಕಲ್ ನೋಟ್ಸ್, ಥಿಯರಿಗೆ ಎಲ್ಲದೂ ನೀವೇ ತರಬೇಕು ಮೇಡಮ್. ವಿದ್ಯಾರ್ಥಿಗಳೇ ತರಬೇಕು. 2 months ಕೋರ್ಸ್ ಮೇಡಮ್ ಎಲ್ಲ. 2 months ಅಲ್ಲಿ ಪರ್ಫೆಕ್ಟ್ ಆಗಿ ನಾವ್ ಏನು ಹೇಳ್ತೇವಲ್ಲ ಮೇಡಮ್, ನಾವು ಹೇಮಿಂಗ್ ಹಿಡಿದು ಸಾದಾ ಬ್ಲೌಸ್ ಅವ್ರಿಗೆ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀವಿ. ಅಲ್ಲಿವರೆಗೂ 2 months ಅಲ್ಲಿ ಪರ್ಫೆಕ್ಟ್ ಆಗಿ ಕಲಿತಾರೆ. ನಾವ್ ಏನ್ ಬೇಸಿಕ್ ಹೇಳ್ಕೊಡ್ತೀವಿ ಅಂತ ಹೇಳಿರ್ತೇವಲ್ಲ ಅಷ್ಟನ್ನ ನಾವು ಪರ್ಫೆಕ್ಟ್ ಆಗಿ ಕಲಿಸ್ತೇವೆ ಮೇಡಮ್. ನೆಕ್ಸ್ಟ್ ಡಿಸೈನಿಂಗ್ ನಲ್ಲಿ ಆಗುತ್ತೆ ಮೇಡಮ್, ಪಕ್ಕಾ ಆಗುತ್ತೆ. ಬಂದಿರೋರೆಲ್ಲ ಕಲ್ತಿರ್ತಾರೆ, ಬೇಕಾದ್ರೆ ನೀವು ಸ್ಟೂಡೆಂಟ್ ಬೇಕಾದ್ರೆ ಕೇಳ್ಬಹುದು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಈ ಎಷ್ಟು ದಿನದಿಂದ ಬರಾತ್ರಿ ಇಲ್ಲ ಟೈಲರಿಂಗ್ ಕ್ಲಾಸ್? 2 ಮಂತಿಂದ ಬರ್ತಾ ಇದೆ. 2 ಮಂತ್. ಇವಾಗ ಏನೇನು ಹೊಲ ಕಲಿತೀವಿ? ಬೇಸಿಕ್ ಎಲ್ಲ ಆಗಿ ಬ್ಲೌಸು, ಡ್ರೆಸ್ಸು ಎಲ್ಲ ಕಂಪ್ಲೀಟ್ ಆಗಿದೆ. 2 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಆಗಿದೆ. ಪರ್ಫೆಕ್ಟಾಗಿ ಬರ್ತಿದೆ. ಇಲ್ಲಿ ಹೇಗೆ ಈಗ 2 ತಿಂಗಳಲ್ಲಿ ಅವನ್ನೆಲ್ಲ ಕಲ್ತಿದ್ದೀವಿ. ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗಿ ಫ್ಯಾಷನ್ ಡಿಸೈನರಿಂಗ್ ಬಂದಿದ್ದೀವಿ. ಇವಾಗ ಏನು ಹೊಲಿತಾ ಇದ್ದೀರಾ? ಈಗ ಬ್ಲೌಸ್ ಹೊಲಿತಾ ಇದ್ದೀನಿ. ಬ್ಲೌಸ್ ಯಾವ ಸಾದಾ ಬ್ಲೌಸ್? ಸ್ಲೀಲೆಲ್ಲ ಹೇಗೆ ಹೇಳ್ಕೊಡ್ತಾರೆ? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್ ಅವರು. ಬೇರೆದವ್ರು ಬರ್ಬೋದಾ ಈ ಕ್ಲಾಸಿಗೆ? ಬೇರೆಯವ್ರ ಬಂದರೆ ತುಂಬ ಬೇಗನೆ ಕಲಿತಾರೆ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಫ್ಯಾಷನ್ ಡಿಸೈನರ್ ಬೇಸಿಕ್ ಎಲ್ಲ ಯಾರಿಗೂ ಏನು ಬರಲಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಅಷ್ಟು ಹೇಳ್ಕಳಿಸ್ತಾರೆ. ಚೆನ್ನಾಗಿ ಹೇಗಿದೆ ಮೇಡಮ್? ಬೇರೆ ಕಡೆಯಿಂದ ಇಲ್ಲೇ ಕಡಿಮೆ ಇದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಪ್ರೈಸ್ ಎಲ್ಲ ಹೇಗಿದೆ ಮೇಡಮ್? ಪ್ರೈಸಿನ ಬಗ್ಗೆ ಏನಿಲ್ಲ, ಬೇರೆ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಪ್ರೈಸ್ ಏನು ಮುಖ್ಯ ಅಲ್ಲ ನಮಗೆ, ಅವ್ರು ಏನು ಹೇಳ್ಕೊಡ್ತಿದ್ದಾರೆ ಅದು ತುಂಬ ಇಂಪಾರ್ಟೆಂಟು. ನೀವು ಏನಾದರೂ ದುಡ್ಡು ಬರುತ್ತಾ ಹೋಗುತ್ತಾ, ಆದರೆ ಇದಕ್ಕೆ ವಿದ್ಯೆ ಕಲಿತ್ರೆ ನಿಮಗೆ ಅನುಕೂಲ ಆಗುತ್ತಾ ಅಂತ. ಹಾಂ, ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ಇದ್ದಾವೆ, ಇಲ್ಲೇ ಯಾಕೆ ಬರಬೇಕು? ಯಾಕಂದರೆ ಹೇಳ್ಕೊಡೋ ಮೆಥಡ್ ತುಂಬ ಚೆನ್ನಾಗಿದೆ ಮೇಡಮ್ ಅವ್ರದ್ದು, ಅಂದರೆ ಬೇಗ ಕಲಿಬೋದು. ಹಾಂ, ಬೇಸಿಕ್ ಗೊತ್ತಿಲ್ಲ, ಸೂಜಿ ಒಳಗೆ ದಾರನೂ ನಮಗೆ ಹಾಕೋಕೆ ಬರ್ತಿದ್ದಿಲ್ಲ, ಆ ಥರ ಸ್ಟಾರ್ಟಿಂದ ಮಾಡಿರೋದು ಮೇಡಮ್. ಈಗ ಫ್ಯಾಷನ್ ಡಿಸೈನರ್ ಕಲಿಯೋಕೆ ಇದು ಸ್ಟಾರ್ಟ್ ಮಾಡಿದ್ವಿ ನಾವು. ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತೀವಿ ಮೇಡಮ್ ಅವ್ರಿಗೆ ತಾಳ್ಮೆ ಇದೆ ಹೇಳ್ಕೊಡೋದು. ತಾಳ್ಮೆ ಇದೆ. ಬೇರೆದವರು ಬರ್ಬೋದು. ಬರ್ಬೋದು. ಟೈಮಿಂಗ್ಸ್ ಎಲ್ಲ ಹೇಗಿದೆ? ಟೈಮಿಂಗು ನಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ, ಬೆಳಗ್ಗೆ 10ರಿಂದ 4:15 ತನಕ ಇರುತ್ತೆ. ನಮಗೆ ಏನು ಸೆಟ್ ಆಗುತ್ತೆ ಅದು ಬರ್ಬೋದು. ಮತ್ತು 1 ಪರ್ಸನ್ಗೆ 1.5-2 ಗಂಟೆ ತನಕ ಹೇಳ್ಕೊಡ್ತಾರೆ ಮೇಡಮ್. ಒಬ್ಬರಿಗೆ 1.5ರಿಂದ 2 ಗಂಟೆ. 2 ಗಂಟೆ ತನಕ ಹೇಳ್ಕೊಡ್ತಾರೆ. ಥ್ಯಾಂಕ್ಸ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಇಲ್ಲಿ? 1.5 ತಿಂಗಳಾಯಿತು ನಾನು ಬರೋದು. ಏನೇನು ಕಲ್ತಿದ್ದೀರಾ ಇಲ್ಲಿ ಬಂದು? ನಾನು ಬೇಸಿಕ್ ಏನು ಮಾಡಲಿಲ್ಲ, ಬೇಸಿಕ್ ಒಂದು ಸ್ವಲ್ಪ ಅದು ಇದು ಒಂದು ಸ್ವಲ್ಪ ಗೊತ್ತಿರೋದು, ಅಲ್ಲಿಗೆ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರೋದ್ರಿಂದ ನಾನು ಡಿಸೈನಿಂಗ್ ರೀತಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನು ಕಲ್ತಿದ್ದೀರಿ ಇಲ್ಲಿ ಬಂದು? ಇಲ್ಲಿ ಬಂದು ನಾನು ಡ್ರೆಸ್ಸು, ಇನ್ನು ಬ್ಲೌಸ್ ಕಲಿಬೇಕು. ಈಗೆಲ್ಲ ಲಂಗ ಬ್ಲೌಸು, ಲೆಹಂಗಾ. ಈಗ ಲಂಗ ಬ್ಲೌಸು, ಲೆಹೆಂಗಾ ಹೊಲಿತೀರಿ? ಎಷ್ಟು ದಿನದಲ್ಲಿ ಕಲ್ತೀರಿ? ಟಾಪು ಈ 1.5 ತಿಂಗಳಲ್ಲಿ ನಾನು ಇದೆಲ್ಲ ಕಲ್ತಿದ್ದೀನಿ. 1.5 ತಿಂಗಳಲ್ಲಿ ಇಷ್ಟೆಲ್ಲ ಕಲ್ತಿದ್ದೀರಾ? ಎಲ್ಲ ಥರ ಪ್ಯಾಟರ್ನ್ಸ್, ಸ್ಟ್ರೇಟ್ ಪ್ಯಾಂಟು, ಗಾಗ್ರಾ ಪ್ಯಾಂಟು ಇವೆಲ್ಲ ಕಲ್ತಿದ್ದೀನಿ. ಮೇಡಮ್ ಅವರೆಲ್ಲ ಹೇಗೆ ಹೇಳ್ಕೊಡ್ತಾರೆ? ಮೇಡಮ್ ಅವರು ಭಾಳ ಚಲೋ ಅದಾರ, ಭಾಳ ಫ್ರೆಂಡ್ಲಿ ಆಗಿದ್ದಾರೆ. ಇವಾಗ ಒಂದೇ ದಿವಸಕ್ಕೆ ಇದು ಮುಗಿಸಬೇಕು ಅಂತ ಹಂಗೇನಿಲ್ಲ. ನಾವು ನಮಗೆ ಸರಿಯಾಗಿ ಪೂರ್ತಿಯಾಗಿ ಬರೋವರೆಗೂ ಅದು ಹೆಂಗೆ ಏನು ಅಂತೆಲ್ಲ ಸರಿಯಾಗಿ ಕಲಿಸ್ಕೊಡ್ತಾರೆ. ಅಲ್ಲಿ ಹತ್ತಿರೋದೆಲ್ಲ ನಾನೇ ಮಾಡ್ತೀನಿ. ನೀವೇ ಹೊಲ್ದಿರೋದು? ಸ್ಟೂಡೆಂಟ್ಸ್ಗಳೇ ಚೆನ್ನಾಗಿ ಹೊಲ್ದಿದ್ದೀವಿ. ಪ್ರೈಸಿಗೆ ಸಂಬಂಧಪಟ್ಟರೆ ಹೆಂಗಿದೆ ಪ್ರೈಸು? ನಾನು ಬೇರೆ ಕಡೆ ಎಲ್ಲೂ ಕೇಳಿಲ್ಲ, ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ನಾವು ಕೊಟ್ಟಿರೋದಕ್ಕೂ ನಾವು ಕಲಿಯೋದಕ್ಕೂ ಸಾರ್ಥಕ ವರ್ತ್ ಅನಿಸುತ್ತೆ. ಇಲ್ಲಿಗೆ ಯಾಕೆ ಬರಬೇಕಂತ, ಈ ಇನ್ಸ್ಟಿಟ್ಯೂಟ್ಗೆ ಕಲಿಯೋಕ್ಕೆ ಯಾಕೆ ಬರಬೇಕಂತ? ನಾನು ಫಸ್ಟ್ ಇವ್ರ ಹೊರಗಡೆ ಅಡ್ವರ್ಟೈಸ್ ಹಾಕಿದ್ದು ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೆ. ನನ್ನ ಮಗಳಿಗೋಸ್ಕರ ಆ್ಯಕ್ಚುಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಆಮೇಲೆ ಅವಳ ದಿನ ಕರ್ಕೊಂಡು ಬರ್ತಿದ್ದೆ. ನನಗೂ ಅವಳ ಜೊತೆ ಕೂಡ್ರೋ ಬರಲಿ, ನೀವು ಕಲಿಯಿರಿ ಅಂತೇಳಿ ಮೇಡಮ್ ನನಗೂ ಎನ್ಕರೇಜ್ ಮಾಡಿದ್ರು. ನನಗೆ ಅವರೊಂದು ಫ್ರೆಂಡ್ಲಿ ಆಗಿ ಒಟ್ಟು ಚಲೋ ಅನ್ನಿಸ್ತಾರೆ ನನಗೇನೋ ಒಂಥರ, ಹಂಗಂತೆ ನಾನು ಇಲ್ಲೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪರಿಮಳ. ಇಲ್ಲಿ ಯಾವಾಗಿಂದ ಬರ್ತಾ ಇದ್ರಿ ಕ್ಲಾಸಿಗೆ? 1 ತಿಂಗಳಾಯ್ತು. ಏನೇನ್ ಕಲ್ತೀರಿ ಇಲ್ಲಿ? ಅಂದ್ರೆ ಫಸ್ಟ್ ಇಂದ ನಮಗೆ ಏನು ರಾಟಿ ಬಗ್ಗೆ ಏನು ಗೊತ್ತಿಲ್ಲ ಮಾಹಿತಿ. ಇಲ್ಲಿ ಬಂದ್ಮೇಲೆ ಎಲ್ಲ ಪ್ರತಿಯೊಂದು ಸ್ವಲ್ಪ ಅಂದ್ರೆ ರಾಟಿ ಬಗ್ಗೆ ಹೆಂಗ್ ಹೊಲಿಬೇಕು, ಫಸ್ಟ್ ಕಟಿಂಗ್ ಹೆಂಗ್ ಕಲಿಬೇಕು, ಮೆಜರ್ಮೆಂಟ್ ಹೆಂಗ್ ಹಿಡಿಬೇಕು ಅಂತ ಎಲ್ಲ ಹೇಳ್ಕೊಟ್ರ ಮೇಡಮ್ ಅವರು. ಈಗ ಏನೇನ್ ಕಲ್ತೀರಿ ನೀವು ಇಲ್ಲಿ ಬಂದು? ನಾ ಇಲ್ಲಿ ಬಂದು ಸಣ್ಣ ಹುಡುಗ್ರ ಬಟ್ಟಿ, ಅಂಬ್ರೆಲಾ, ಫ್ರಾಕ್, ಚೂಡಿದಾರ, ಯೂನಿಫಾರ್ಮ್ ಎಲ್ಲ ಕಲಿ. ಮೇಡಮ್ ಅವ್ರು ಹೇಗೆ ಹೇಳ್ಕೊಡ್ತಾರ? ಮೇಡಮ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದ್ಸರಿ ಇಲ್ಲ 10 ಸರಿ ಹೇಳ್ಕೊಡ್ತಾರೆ. ನಾವು ಎಷ್ಟು ಸರಿ ಕೇಳಿದ್ರು ಹೇಳ್ಕೊಡ್ತಾರೆ. ಬೇಜಾರ್ ಮಾಡ್ಕೊಳಂಗಿಲ್ಲ, ಹೇಳ್ಕೊಡ್ತಾರೆ. ಫಸ್ಟ್ ನಾವೇ ಆದ್ರೆ ತಲೆ ಹಾಫ್ ಮಾಡ್ದೇವೆ ಒಂದೊಂದ್ಸಲಿ, ಆದ್ರೂ ಚೆನ್ನಾಗಿ ಹೇಳ್ಕೊಡ್ತಾರ ಅವರು. ಫ್ರೆಂಡ್ಸ್ ನಿಮ್ ಜೊತೆ ಚೆನ್ನಾಗಿದಾರೆ? ನಮ್ ಜೊತೆ ಚೆನ್ನಾಗಿದಾರೆ. ಪ್ರೈಸ್ ಅಮೌಂಟ್ ಬೇರೆ ಕಡೆಗೂ ಇಲ್ಲಿಗೂ ಅಂದ್ರೆ ಬೇರೆ ಕಡೆ ಅಷ್ಟು ನಮಗೇನು ಗೊತ್ತಿಲ್ರಿ, ಇಲ್ಲಿ ಮಾತ್ರ ಅಷ್ಟೇ ಗೊತ್ತು.
ಇದೇ ಇನ್ಸ್ಟಿಟ್ಯೂಟ್ಗೆ ಯಾಕೆ ಬರ್ಬೇಕಂತೀರಿ? ಅಂದ್ರೆ ಇಲ್ಲಿ ಎಲ್ಲ ಚೆನ್ನಾಗಿ ಕೊಡಾಗಿದ್ರು, ಹಂಗಾಗಿ ಇಲ್ಲೇ ಬರ್ಬೇಕಂತ ಇಷ್ಟ ಆಯ್ತು. ಹಂಗಾಗಿ ಇಲ್ಲೇ ಇಷ್ಟಪಟ್ಟು ಬಂದ್ವಿ. ಬೇರೆದವರು ಇಲ್ಲಿ ಬರ್ಬೋದು, ಬಂದ್ರೆ ಚೆನ್ನಾಗಿ ಹೇಳ್ಕೊಡ್ತಾರ. ಚೆನ್ನಾಗಿ ಹೇಳ್ಕೊಡ್ತಾರ ಮೇಡಮ್. ಫಸ್ಟ್ನೇ ದಿವಸ ಬಂದಾಗ ಆಕರ್ಷಣೆ ಆತು, ಬಟ್ ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ರು. ಇನ್ನು ಬೇರೆ ಕಡೆ ಹೆಂಗಿರ್ತೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಮಸ್ತ್ ಹೇಳ್ಕೊಡ್ತಾರೆ. ಈಗ 2 ತಿಂಗಳಲ್ಲಿ ಏನೇನ್ ಕಲ್ತೀರಿ? 1 ತಿಂಗಳಲ್ಲಿ ಅಷ್ಟೇ ಅಂಬ್ರೆಲಾ ಮತ್ತೆ ಬೇಸಿಕ್ ನಿಮ್ಗೆ ಮುಂಚೆನೂ ಗೊತ್ತಿತ್ತಾ, ಇಲ್ಲೇ ಬಂದ್ ಕಲ್ತೀರಾ? ನನಗೆ ಬೇಸಿಕ್ ಬಗ್ಗೆ ಏನೋ ಗೊತ್ತಿದ್ದಿಲ್ಲ. ಒಂದಿಲ್ಲ ಪ್ರತಿಯೊಂದು ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಪಾಪ ಅವರಿಗೆ ಇದು ಹೇಳ್ಬೇಕು ಥ್ಯಾಂಕ್ಸ್. ಆದ್ರೂ ನಮಗೆ ಏನು ಗೊತ್ತಿಲ್ಲ, ಇಲ್ಲೆಲ್ಲ ಬಂದ್ಮೇಲೆ ಗೊತ್ತಾಗಿದ್ದು. ಈಗ ಬಂದ್ಮೇಲೆ ಎಲ್ಲಾ ಕಲ್ತಿದ್ದೆ. ದಿನದ ಕೋರ್ಸ್ ಹಚ್ಚಿರಿ? 1 ವರ್ಷದ್ದು. 1 ವರ್ಷದ ಏನೇನ್ ಕಲಿತೀರ 1 ವರ್ಷದೊಳಗ? 1 ವರ್ಷದಲ್ಲಿ ಫಸ್ಟ್ ಬೇಸಿಕ್, ಆಮೇಲೆ ಆರಿ ವರ್ಕ್. ಇರೋದು ಯಾವ ಕೋರ್ಸ್? ಇದು ಯಾವ ಕೋರ್ಸ್? ಡಿಪ್ಲೊಮಾ ಕೋರ್ಸ್, ಅಂದ್ರೆ ಡಿಪ್ಲೊಮಾ ಅಂಡ್ ಫ್ಯಾಷನ್ ಡಿಸೈನಿಂಗ್. ಈಗ ಏನ್ ಕಲಿತಾ? ಎಷ್ಟು ವರ್ಷದ ಕೋರ್ಸ್ ಅದು? 1 ವರ್ಷದ್ದು. ಅದರಿಂದ ಸ್ಟಾರ್ಟಿಂಗ್ ಎಂಡ್ ವರೆಗೆ ಏನೇನ್ ಹೇಳ್ಕೊಡ್ತಾರ? ಸ್ಟಾರ್ಟಿಂಗ್ ಕೈ ಹೊಲಿಗೆ, ತಾಜಾ ಗುಂಡಿ ಮಾಡ್ಸೋದು, ಆಮೇಲೆ ನಮಸ್ತೆ ಮೇಡಮ್, ಇವಳು ಪರಿಮಳ ಅಂತ ನನ್ನ ಸ್ಟೂಡೆಂಟ್. ಇವಳು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಅಡ್ಮಿಷನ್ ಮಾಡ್ತಿದ್ದಾಳೆ. ಇದು 1 ವರ್ಷದ ಕೋರ್ಸ್. 1 ವರ್ಷದ ಕೋರ್ಸ್ ಅಲ್ಲಿ ಫಸ್ಟ್ ಗೆ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಅವಳಿಗೆ ಬೇಸಿಕ್ ಟೈಲರಿಂಗ್ ಅಂದ್ರೆ ಏನು, ಟೈಲರಿಂಗ್ ಮಹತ್ವ ಏನು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿ ಬೇಸಿಕ್ ಇಂದ ಕೈ ಹೊಲಿಗೆಯಿಂದ ಸೂಜಲ್ ದಾರ ಕೋಂತದಿಂದ ಹಿಡಿದು ಸಾದಾ ಬ್ಲೌಸ್ ವರೆಗೂ ಬೇಸಿಕ್ ಟೈಲರಿಂಗ್ ಮೊದ್ಲ ಟೀಚಿಂಗ್ ಮಾಡ್ತೇನೆ ಇವಳಿಗೆ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ 2. ಥಿಯರಿ ನೋಟ್ಸ್ ಬರ್ಸಿ, ಡಯಾಗ್ರಾಮ್ ಹಾಕ್ಸಿ, ಅದಕ್ಕೆಲ್ಲ ಮತ್ತೆ ಪ್ರಿಪರೇಷನ್ ಮಾಡಿಸ್ಕೊಂಡು ಆಮೇಲೆ ನಾನು ಸ್ಟಿಚಿಂಗ್ ಒಳಗೆ ಕೊಡ್ತೀನಿ. ಅಲ್ಲಿಗೆ 1-2 ತಿಂಗಳಲ್ಲಿ ಅದು ಬೇಸಿಕ್ ಕಂಪ್ಲೀಟ್ ಆಗುತ್ತೆ. ಅದು ಆದ ತಕ್ಷಣ ಡಿಸೈನ್ ಬ್ಲೌಸ್, ಡಿಸೈನ್ ಡ್ರೆಸ್, ಮತ್ತೆ ಎಲ್ಲ ಫ್ಯಾಷನ್ ಡಿಸೈನ್ ಏನು ಬರುತ್ತಲ್ಲ ಅದೆಲ್ಲ ಇಲ್ಲಿವರೆಗೂ ಏನೇನ್ ಟ್ರೆಂಡಿಂಗ್ ಇದೆ, ಈ ಕಲಿಯುಗದಲ್ಲಿ ಏನೇನ್ ಟ್ರೆಂಡಿಂಗ್ ಇದೆಯಲ್ಲ ಇಲ್ಲಿವರೆಗೂ ಅದನ್ನೆಲ್ಲ ನಾನು ಅವಳಿಗೆ ಮಾಡ್ತೀನಿ ಡಿಸೈನಿಂಗ್ ನಲ್ಲಿ. ನೆಕ್ಸ್ಟ್ ಬರೋದು ಆರಿ ವರ್ಕ್ ಅಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿಂಗ್ ಬೇಸಿಕ್ ಇಂದ ಎಲ್ಲ ಹೇಳ್ಕೊಟ್ಟು ಮಟೀರಿಯಲ್ ಕೊಟ್ಟು ನಾವು ಅದು ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡೋದನ್ನ ಎಲ್ಲ ಹೇಳ್ಕೊಡ್ತೀವಿ. ಆಮೇಲೆ 2 ಬ್ಲೌಸ್ ಹಾಕ್ತೇನೆ. ಅಲ್ಲಿಗೆ ಆಯ್ತಲ್ಲ ಅದು ಆರಿ ವರ್ಕ್, ಅದು 2 ಮಂತ್ಸ್ ಕೋರ್ಸ್ ಮೇಡಮ್. ಅಲ್ಲಿಗೆ ಟೋಟಲ್ 6 ಮಂತ್ಸ್ ಕೋರ್ಸ್ ಆಯ್ತು. 2 ತಿಂಗಳು ಬೇಸಿಕ್ ಆಯ್ತು, 2 ತಿಂಗಳು ಡಿಸೈನಿಂಗ್ ಆಯ್ತು, ಮತ್ತೆ 2 ತಿಂಗಳು ಇದೆಲ್ಲ ಆರಿ ವರ್ಕ್ ಆಯ್ತು. ಇನ್ನು 2 ತಿಂಗಳು ಸಾರಿ ಕುಚ್ಚಲ್ಲಿ ಬೇಬಿ ಕುಚ್ಚಿಂದ ಹಿಡಿದು ಬೇಬಿ ಕುಚ್ಚಲ್ಲಿ 20-30 ತರ ಡಿಸೈನ್ ಬರುತ್ತೆ. ಆಮೇಲೆ ಕ್ರೋಶ ಕುಚ್ಚಲ್ಲಿ ಎಲ್ಲ ಡಿಸೈನ್ಸ್, ಬೇಬಿ ಕುಚ್ಚು, ಕ್ರೋಶ ಕುಚ್ಚು, ಅದು 2 ತಿಂಗಳ ಕೋರ್ಸ್. ಅದು ಎಲ್ಲ 2 ತಿಂಗಳಲ್ಲಿ ಅದೆಲ್ಲ ಕೋರ್ಸ್ ಮುಗಿಯುತ್ತೆ. ಆಮೇಲೆ ಐತಲ್ಲ ಮೇಡಮ್, ಇದು ಡಿಪ್ಲೊಮಾ ಇನ್ ಫ್ಯಾಷನ್ 8 ತಿಂಗಳ ಕೋರ್ಸ್ ಆಗುತ್ತೆ. 8 ತಿಂಗಳಲ್ಲಿ ಪೂರಾ ಎಲ್ಲ ಕಲ್ತಿರ್ತಾರೆ ಅವರು. ಆಮೇಲೆ 3 ತಿಂಗಳು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ 3 ತಿಂಗಳು ನಾವು ಕೆಲ್ಸಕ್ಕೆ ತಗೊಂತವ್ರನ್ನ ಇಲ್ಲೇ ವಿತೌಟ್ ಪೇಮೆಂಟ್ ಏನ್ ಕೊಡಲ್ಲ. ಅಂದ್ರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಲಿ, ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡೋ ಅಂತ ಕೆಪಾಸಿಟಿ ಅವರಲ್ಲಿ ಬರ್ಲಿ ಅಂತೇಳಿ ಅವ್ರಿಗೆ 2 ತಿಂಗಳು ನಾವು ಇಲ್ಲೇ ಕೆಲ್ಸಕ್ಕೆ ತಗೊಂತೇವೆ.